ಫಾರ್ ಅನ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಲೈಕ್ ಯು, ಈಗ ನೀವು ಎಸ್ಟಾಬ್ಲಿಷ್ಡ್ ಆಗಿರೋದ್ರಿಂದ ಸೊ ನಿಮ್ಗೆ ಒಂಚೂರು ಡಿಮ್ಯಾಂಡ್ ಮಾಡ್ತು ಅಂತಂದರೆ ಈ ಥರ ಅಥವಾ ಈವೆಂಟ್ಸ್ಗಳಿಗೆ ಕರೆಯುವಂಥದ್ದಕ್ಕೆ ಅಥವಾ ಫೇಸ್ ವ್ಯಾಲ್ಯೂ ಇರೋದ್ರಿಂದ ತುಂಬ ಪರ್ಫಾರ್ಮೆನ್ಸಸ್ಗೆ ಕರೆಯುವಂಥ ಒಂದು ಅಂಶ ಈ ಕಡೆ ಇರುತ್ತೆ. ಬಟ್ ತುಂಬ ಹೊಸಬ್ರು ಅಂತ ತಗೊಳ್ಳೋಣ, ಈಗ ಒಂದು ಸಿನಿಮಾ ಮಾಡಿರ್ತಾರೆ, ಅವ್ರು ಗೊತ್ತಿದ್ದಾರೆ ಅಂದರೆ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿರ್ತಾರೆ, ಬಟ್ ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ. ಸೊ ಇದೇ ರೀತಿ ಒಂದು 4-5 ವರ್ಷ ಗ್ಯಾಪ್ ಹೋಗ್ತಾ ಇರುತ್ತೆ, ಅವ್ರಿಗೇನು ಈವೆಂಟ್ಸು ಪರ್ಫಾರ್ಮೆನ್ಸು ಅದು ಇದು ಏನೂ ಇರಲ್ಲ. ದೇರ್ ಲೈಫ್ ವಿಲ್ ಬಿ ಸಿಕ್ಕಾಪಟ್ಟೆ ವೆರಿ ಡಿಫಿಕಲ್ಟ್, ಇಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಶೋರ್. ತುಂಬ ಕಷ್ಟ ಇರುತ್ತೆ. ಅಂದರೆ ಆಚೆ ಕಷ್ಟ ಇಲ್ಲ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಐ ಥಿಂಕ್ ಐ ರೆಸ್ಪೆಕ್ಟ್ ಆಲ್ ದೋಸ್ ವುಮೆನ್. ಲೈಕ್ ಅಂದರೆ ಹೆಂಗೆ ಅದನ್ನು ಬಿಕಾಸ್ ರಿಯಾಲಿಟಿ ಹಂಗೆ ಇಲ್ಲವೇ ಇಲ್ಲ. ನಾನು ಅದೇ ಅನ್ಕೋತಾ ಇರ್ತೀನಿ, ಇಲ್ಲ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ಕೋಬೇಕು ಜನಕ್ಕೆ, ನಾವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು. ಸಬ್ಟೆಕ್ಸ್ಟಲ್ಲಿ ನೋಡ್ತಂದ್ರೆ ಈಗ ನೀವು ಅಕಸ್ಮಾತ್ ಆ ಥರ ಚೆನ್ನಾಗಿ ಕಾಣಿಸ್ಕೊಂಡಿಲ್ಲ ಅಂತಾನೆ ಅನ್ಕೊಳ್ಳೋಣ, ಸ್ಕಿನ್ ಕೇರು ಅದು ಇದು ಏನು ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮನ್ನ ಏನು ಗುರು ಇವ್ಳು ಹೀರೋಯಿನ್ ಥರನೇ ಇಲ್ಲ ಅಂತ ಒಂದು ಅದನ್ನು ಹೇಳ್ಬೋದು. ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಅಷ್ಟು ಖರ್ಚುಗಳು ಅದು ಬೇಕಾಗಿರುತ್ತೆ. ಎಲ್ಲಿಂದ ದುಡ್ಡು ಬರುತ್ತೆ ಗುರು ಅಂದ್ರೆ if you know what they think anta actually that's what I'm saying. You earn too much also it's a problem, if you don't earn also it's a problem. so basically ಎಲ್ಲ ಪ್ರಾಬ್ಲಮ್ ಹುಡುಗಿರಿಗೆ ಬರೋದು. ವೈ ಏನೇ ಮಾಡಿದ್ರು ಅದೇ ಬರೋದು. ಅಯ್ಯೋ ಇದಕ್ಕೆ ಆನ್ಸರೇ ಇಲ್ಲ, ನಿಜ ಆನ್ಸರ್ ಇಲ್ಲ ಇದಕ್ಕೆ. ಯು ಲೀವ್ ಓಕೆ, ಕನ್ನಡ ಬಿಟ್ಟು ಓಕೆ ಒಳ್ಳೆ ಚಾನ್ಸ್ ಸಿಕ್ತು, ಬೇರೆ ಲ್ಯಾಂಗ್ವೇಜಿಗೆ ಹೋಗ್ತಾರೆ, ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಓಕೆ ಬೇರೆ ಲ್ಯಾಂಗ್ವೇಜಲ್ಲಿ ಲೆಟ್ಸ್ ಸೇ ರೆಮ್ಯುನರೇಷನ್ ಸ್ವಲ್ಪ ಬೆಟರಾಗಿ ಕೊಡ್ತಾರೆ. ಬಿಟ್ಟು ಹೋದ್ರೆ ಮುಗೀತು, ಸತ್ವಿ. ಕನ್ನಡ ಬಿಟ್ಟು ಹೋದ್ಲು, ಅದು ಮಾಡಿದ್ಲು, ಅದಾಯಿತು. ಇಲ್ಲ, ಇದು ಆಬ್ವಿಯಸ್ಲಿ ದಿಸ್ ಇಸ್ ಆರ್ ಪ್ಲೇಸ್. ಇದು ನನಗೆ ಅನ್ನ ಕೊಡ್ತಿರೋ ಜಾಗ. ಕನ್ನಡ ಚಿತ್ರರಂಗ ನನ್ನ ತಾಯಿ ಅನ್ನ ಕೊಡ್ತಿರೋ ಜಾಗ. ನಾನು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ, ಬಟ್ ಐ ಆಮ್ ಟಾಕಿಂಗ್ ಟು ದ ಪೀಪಲ್ ಹೂಸ್ ಆಲ್ರೆಡಿ ಡನ್ ಇಟ್. ಇಟ್ಸ್ ನಾಟ್ ರಾಂಗ್. ಈಗ ಜೀಬ್ರಾ ಮಾಡಿದಾಗ ಏನೋ ಆ ಥರ ಇರಲಿಲ್ವಾ? ಇಲ್ಲ, ಜೀಬ್ರಲ್ಲಿ ಇದ್ದಿದ್ದೆ 10 ನಿಮಿಷ ಫಸ್ಟ್ ಆಫ್ ಆಲ್. ನಾನು ಆದ್ರೂ ಆ ಥರ ನಾನು ತೆಲುಗು ಸಿನಿಮಾ ಮಾಡಿದೆ ಅನ್ನೋ ಥರ ನನ್ನ ಪ್ರಮೋಟು ಮಾಡ್ಕೊಳ್ಳಿಲ್ಲ, ಬಿಕಾಸ್ ನಾನು ಮಾಡಿದ್ದು ಒಂದು ಕ್ಯಾಮಿಯೋ. ಸೊ ಅದನ್ನು ಕ್ಲಿಯರಾಗಿ ಹೇಳಿದೆ, ನಾನು ಮಾಡಿರೋದು ಕ್ಯಾಮಿಯೋ ಅಷ್ಟೇ. ನಾನು ಇಂಟರ್ವ್ಯೂ ಕೊಡಬೇಕಾದ್ರೂ ಹೇಳಿದೆ, ನನಗೆ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಜಾಸ್ತಿ ಇಲ್ಲ, ಬಿಕಾಸ್ ನಾನು ಕ್ಯಾಮಿಯೋ ಮಾಡಿದ್ದೀನಿ ಇದರಲ್ಲಿ ಅಂತ. ಸೊ ಈವನ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಈಗ ಒಂದು ಕಲ್ಚರ್ ಬಂದಿದೆ, ಎಲ್ಲರೂ ಎಲ್ಲ ಭಾಷೆಗೆ ಹೋಗಿ ಅವ್ರನ್ನ ಪ್ರಮೋಟ್ ಮಾಡ್ಕೋತಾ ಇದ್ದಾರೆ. ಅದೇ ಒಂದು ಹುಡುಗಿ ಬೇರೆ ಭಾಷೆಗೆ ಹೋಗಿ ಸಿನಿಮಾ ಮಾಡಿದ್ರೆ ಇಟ್ಸ್ ರಾಂಗ್. ನೀವು ಯಾವುದೇ ಪ್ರೊಫೆಷನಲ್ ಇದ್ರು, ಯಾರೂ ಲೆಟ್ಸ್ ಸೇ IT ಸೆಕ್ಟರಲ್ಲಿ ಯಾರೇ ಇದ್ರು, ನಾನು ಅದೇ ಹೇಳಕ್ ಬಂದೆ. ಈಗ IT ಸೆಕ್ಟರಲ್ಲಿ ಇದ್ದು ಕರ್ನಾಟಕದಲ್ಲಿ ಕೆಲಸ ಮಾಡಿ ನನ್ನ ತಲೆ ಅದೇ ಓಡ್ತಿತ್ತು, ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರ್ತೀಯ, ನಿನಗೆಲ್ಲೋ ಹೈದರಾಬಾದ್ಗೋ ಅಥವಾ ಎಲ್ಲೋ ನಿನಗೆ ಕೆಲಸಕ್ಕೆ ಕರೀತಾರೆ, ಅಥವಾ ದೇ ವಿಲ್ ಆಸ್ಕ್ ಯು ಟು ಮೈಗ್ರೇಟ್ ಯು ಅಂತ ಅನ್ಕೊಳ್ಳೋಣ. ಸೊ ಅಂದರೆ ನೀನು ಕರ್ನಾಟಕ ಭಾಷೆ ಬಿಟ್ಬಿಟ್ಟು ಬೇರೆ ಭಾಷೆಗೆ ಹೋಗಿ ಮಾಡ್ತೀವಿ ಅಂತ ಆಗುತ್ತಾ? ಈವನ್ ಪೊಸಿಷನ್ಸ್ ಐಮ್ ಸೇಯಿಂಗ್. ಓಕೆ, ಇವಾಗ ಎವ್ರಿಬಡಿ ವುಡ್ ವಾಂಟ್ ಟು ಡೂ ಸಮಥಿಂಗ್ ಮೋರ್. ಜಾಸ್ತಿ ಮಾಡ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಈಗ ಎಲ್ರೂ ನಾರ್ಮಲ್ ಆಗಿ ಕೆಲಸ ಸೇರ್ಕೊಂಡಾಗ ಇಲ್ಲ ನಾನು ಒಂದಿನ HR ಆಗಬೇಕು, ಒಂದಿನ CEO ಆಗಬೇಕು ಅಂತಾನೆ ಕೆಲಸ ಮಾಡ್ತಾರೆ. ಇದೇ ಪೊಸಿಷನಲ್ಲಿ ಇರ್ತೀನಿ ಅಂತ ಯಾರೂ ಕೆಲಸ ಮಾಡಲ್ಲ ಅಲ್ವಾ? ಎವ್ರಿಬಡಿ ವಾಂಟ್ ಟು ಡೂ ಸಮಥಿಂಗ್ ಬಿಗ್, ಎವ್ರಿಬಡಿ ವಾಂಟ್ ಟು ಬಿ ಸೀನ್. ಆರ್ಟಿಸ್ಟ್ಗಳಿಗೆ ಹೆಂಗೆ ಅಂತಂದರೆ ಎಕ್ಸ್ಪ್ಲೋರ್ ಮಾಡೋಂಥದ್ದು ತುಂಬ ಇದೆ. ನೀವು ಯಾವುದೇ ಕ್ಯಾರೆಕ್ಟರ್ಸ್ ನೋಡಿದ್ರು, ನಿನಗೆ ನನ್ನ ಡ್ರೀಮ್ ಕ್ಯಾರೆಕ್ಟರ್ ಯಾವುದು, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ವೇರ್ ಯು ಆರ್ ಅಂತ ನನಗೆ ಕ್ವಶನ್ ಕೇಳಿದ್ರೆ, ನಾನು ಆಬ್ವಿಯಸ್ಲಿ ನಾನು ಆರ್ಟಿಸ್ಟ್ ಆಗಿ ನಾನು ಇಲ್ಲ ಅಂತೀನಿ. ಬಿಕಾಸ್ ಎಷ್ಟೆಷ್ಟು ವಿಷಯಗಳು, ಎಷ್ಟೆಷ್ಟು ಜನನ ನಾನು ಇಮಿಟೇಟ್ ಮಾಡಬೇಕು, ಎಷ್ಟೆಷ್ಟು ಭಾಷೆ ಜೊತೆ ನಾನು ಕನೆಕ್ಟ್ ಆಗಬೇಕು ಒಂದು ಆರ್ಟಿಸ್ಟ್ ಆಗಿ. ಈಗ ನಾನು ಆಚೆ ಬರ್ತಾ ಇದ್ದೀನಿ ಅಂತಂದರೆ ಬೇರೆ ಭಾಷೆಯವ್ರು ಯಾರಾದರೂ ನನ್ನ ನೋಡಿ ನಾನು ಕಂಡುಹಿಡಿತಾರೆ ಅಂತಂದರೆ, ಆ್ಯಸ್ ಅನ್ ಆರ್ಟಿಸ್ಟ್ ಇವತ್ತು ನಾನು ಬಂದಿದ್ದೀನಿ ಅಂತಂದರೆ ನನಗೆ ಖುಷಿ. ಈಗ ನೀವು ಕೆಲಸ ಮಾಡಬೇಕಾದ್ರೆ ನಿಂದು ಒಂದು ಬ್ರ್ಯಾಂಡು ಬೇರೆ ಸ್ಟೇಟಲ್ಲಿ ಓಡ್ತಾ ಇದೆ ಅಂತಂದರೆ, ನೋಡ್ಗುರು ನಮ್ಮ ಕನ್ನಡ ಬ್ರ್ಯಾಂಡು ಬೇರೆ ಸ್ಟೇಟಲ್ಲೆಲ್ಲ ಓಡ್ತಾ ಇದೆ ಅಂತ. ಈಗ ನಂದಿನಿ ಲೆಟ್ಸ್ ಟೇಕ್ ನಂದಿನಿ ತಿರುಪತಿಲಿ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಬ್ರ್ಯಾಂಡು ತಿರುಪತಿಲಿ ತುಪ್ಪ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಖುಷಿ ಪಡ್ತಾರೆ. ಅದೇ ಆರ್ಟಿಸ್ಟ್ಗಳು ಕನ್ನಡದವರು ಬೇರೆ ಭಾಷೆಗೆ ಹೀರೋಯಿನ್ಸ್ಗೆ ಹೋದ್ರೆ ಯಾಕೆ ಬೈಸ್ಕೋಬೇಕು ನಾವು? ಹೊಟ್ಟೆ ಪಾಡಲ್ವಾ? ನಮಗೆ ಜೀವನ ಇರಲ್ವಾ? ನಮಗೆ ದುಡ್ಡು ಬೇಡವಾ? ನಮಗೆ ಕಾಣಿಸ್ಕೋಬೇಕು ಅನ್ನೋ ಹಸಿವಿರಲ್ವಾ? ದಟ್ ಇಸ್ ಸೋ ರಾಂಗ್. ನಂಗೆ ತುಂಬ ಬೇಜಾರಾಗುತ್ತೆ. ಈಗ ಯಾರೇ ಆಚೆ ಹೋದ್ರೂ ಇಲ್ಲಿ ಮಾತಾಡಬೇಕು. ಈ ಕನ್ನಡ ಮಾತಾಡದೇ ಇರೋ ಬೇರೆಯವ್ರಿದ್ರೆ ಬೈರಿ, ಪರವಾಗಿಲ್ಲ, ಆಯಿತು ನಂಗೆ ಕನ್ನಡನೇ ಗೊತ್ತಿಲ್ಲ ಅಂತ ಆಡೋರಿಗೆ ಏನಾದರೂ ಮಾತಾಡಿದ್ರೆ ಬೇರೆ. ಈಗ ಎಷ್ಟೊಂದು ಜನ, ಈಗ ಎಷ್ಟು ಜನ ಆರ್ಟಿಸ್ಟ್ಗಳು ಬೇರೆ ಕಡೆ, ಇವಾಗ ನೋಡಿ ನಮ್ಮ ರುಕ್ಮಿಣಿ ಅವ್ರು ಮಾಡ್ತಿದ್ದಾರೆ, ರಶ್ಮಿಕಾ ಅವ್ರು ಮಾಡ್ತಿದ್ದಾರೆ, ಶ್ರೀಲೀಲಾ ಮಾಡ್ತಾ ಇದ್ದಾರೆ, ಚೈತ್ರ ಅವ್ರು ಮಾಡ್ತಾ ಇದ್ದಾರೆ. ಎವ್ರಿವೇರ್ ದೇ ಗೋ ಕನ್ನಡ ಬಂದರು ಮೈಕ್ ಹಿಡಿದ್ರು ಎಲ್ಲರಿಗೂ ನಮಸ್ಕಾರ ಅಂತಾನೆ ಸ್ಟಾರ್ಟಿಂಗಿಂದ ಶುರು ಮಾಡೋದು ಎಲ್ಲರೂ. ದಟ್ ಇಸ್ ಆ್ಯಂಡ್ ಇದು ನಮಗೆ ಬೇಸ್ಮೆಂಟ್. ಕನ್ನಡ ಇಸ್ ಆಲ್ವೇಸ್ ಅ ಬೇಸ್ಮೆಂಟ್. ನನಗೆ ಇನ್ನೂ ಅದು ಎಂಥ ಇದನ್ಸುತ್ತೆ ಅಂದ್ರೆ, ಐರನಿ ಅನಿಸುತ್ತೆ ಅಂದರೆ, ಈಗ ಅದೇ ಸಾಯಿ ಪಲ್ಲವಿ ಈಗ ಒಂದು ತೆಲುಗುಲ್ ಹೋದಾಗ ಅವ್ರು ತೆಲುಗುಲ್ ಮಾತಾಡಿರ್ತಾರೆ, ಕನ್ನಡದಲ್ಲಿ ಬಂದಾಗ ಈಗ ಯಾವುದೋ ಒಂದು ಇಂಟರ್ವ್ಯೂನೇ ತೊಗೊಂಡು, ಅನುಶ್ರೀ ಇಂಟರ್ವ್ಯೂನೇ ತೊಗೊಂಡು,
ಶಿ ಸ್ಪೋಕ್ ಕನ್ನಡದಲ್ಲಿ ಮಾತಾಡಿದ್ರು, ಗಾರ್ಗಿ ಸಿನಿಮಾಲಿ ಗಾರ್ಗಿ ಸಿನಿಮಾದಲ್ಲಿ ಕನ್ನಡದಲ್ಲೇ ಮಾತಾಡಿದ್ರು. ಈಗ ಬೇರೆ ಕಡೆ ಹೋದಾಗ ತಮಿಳಲ್ಲೂ ಸೊ ಬೇಸಿಕ್ಲಿ ಬೈ ಬರ್ತ್ ಅವ್ರ ಮದರ್ ಟಂಗ್ ಏನೋ ಶೀಸ್ ಎ ಮಲಯಾಳಿ, ಅವ್ರ ತಮಿಳಿಯನ್ ಮಲಯಾಳಿ ಅದು ಇರೋಂಥದ್ದು. ಬಟ್ ಅವ್ರು ಬೇರೆ ಕಡೆ ಹೋದಾಗ ಅಡಾಪ್ಟ್ ಮಾಡ್ಕೊತಾರೆ. ಸೊ ಬೇರೆಯವರು ನಮ್ದನ್ನ ತಗೊಂಡಾಗ ಅಡಾಪ್ಟ್ ಮಾಡ್ಕೊಂಡಾಗ ಚಂದ, ನಿಮ್ಮ ಇದರಲ್ಲಿ ಹೇಳೋದಕ್ಕೆ ಬರ್ತಿರೋದು. ಸೊ ನಮ್ಮವರು ಬೇರೆ ನಾವು ತಗೋಬಾರ್ದು. ಯಾಕೆ? ವೈ? That's the question I want to ask audience. Why? ಎವ್ರಿ ಡೇ ಈವನ್ ನೀವು ದಿನಾಗ್ಲೂ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಆಚೆ ಹೋದರೆ ಎಲ್ಲ ಕಡೆ ನನಗೆ ಒಂದು ಪೊಸಿಷನ್ ಬೇಕು ಅಂತಾನೆ ಹೊಡೆದಾಡ್ತೀರಾ. ಸಿಂಪಲ್. ನೀವು ಹೇಳಿದಾಗ IT-BT ಸೆಕ್ಟ್ರಲ್ಲಿ ಈಗ ನಿಮ್ಮನ್ನ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾರೆ ಅಥವಾ CEO ಮಾಡ್ತಾರೆ. ನೀನು CEO ಆದಾಗ ನೀನು ಯಾವುದೋ UP ಮತ್ತೆ ಇವರು ಜೊತೆಗೆಲ್ಲ ಅಂತ ಟೀಮ್ ಅವ್ರನ್ನ ಹ್ಯಾಂಡಲ್ ಮಾಡ್ತಿರ್ತೀಯ. ಕನ್ನಡದಲ್ಲಿ ಮಾತಾಡೋಕ್ಕಾಗತ್ತಾ? ಹೌದು. ಇಲ್ಲ, ಮಾತಾಡೋದು ಇಸ್ ನಾಟ್ ಇವನ್ ದ ಕ್ವಶನ್. ಐ ಆಮ್ ಸೇಯಿಂಗ್ ಎವ್ರಿಬಡಿ ವುಡ್ ವಾಂಟ್ ಟು ಡೂ ಮೋರ್ ಅಷ್ಟೇ ನಾನು ಹೇಳ್ತಾ ಇರೋದು. ಎವ್ರಿ ಡೇ ನಾನು ಈ ಪೊಸಿಷನಲ್ಲಿ ಇವತ್ತು ಏನಿದ್ದೀನಿ ನಾಳೆ ಇದಕ್ಕಿಂತ ಬೆಟರ್ ಆಗಿರಬೇಕು ಅಂತ ಅಷ್ಟೇ ಹೊಡೆದಾಡ್ತಿರೋದು. ಬೆಂಗಳೂರಲ್ಲಿ ನಾನು ಮೈಸೂರಲ್ಲಿ ಇದ್ದಾಗ ನೆಮ್ಮದಿಯಾಗಿರ್ತೀನಿ, ಬೆಂಗಳೂರಿಗೆ ಬಂದರೆ ನಾನು ನೆಮ್ಮದಿಯಾಗಿರೋಕ್ಕೆ ಆಗಲ್ಲ ಗೊತ್ತಾ. ಏನಾದರೂ ಕೆಲಸ ಮಾಡಬೇಕು ಅನಿಸುತ್ತೆ. ಬಿಕಾಸ್ ಇಲ್ಲಿರೋ ಜನ ಹಾಗೆ, ಇಲ್ಲಿರೋ ಟ್ರಾಫಿಕ್ ನೋಡಿದ್ರೆ ಹಸಿವು ಜಾಸ್ತಿ ಬೆಂಗಳೂರಲ್ಲಿ. ನಾವು ಮೈಸೂರಲ್ಲಿ ಹೆಂಗಿರ್ತೀವಿ ಗೊತ್ತಾ, ಆರಾಮಾಗಿ ಕಾಮಾಗಿರ್ತೀವಿ. ರಾಯಲ್, ಇಟ್ಸ್ ಅ ರಾಯಲ್ ಸಿಟಿ. ನೋ, ಪೀಪಲ್ ಆಲ್ಸೋ ಲಿವ್ ವೆರಿ ರಾಯಲಿ ಇನ್ ಮೈಸೂರು. ಆಯಿತಾ, ನನಗೆ ನನ್ನ ಮನೇಲಿ ಇರಬೇಕಾದ್ರೆ ನಾನು ಅನಿಸ್ತಾ ಇರುತ್ತೆ, ಅಪ್ಪ ಎಲ್ಲ ಎಷ್ಟು ಚೆನ್ನಾಗಿದೆ. ಬೆಂಗಳೂರಿಗೆ ಬಂದರೆ ಟೆನ್ಷನ್ ಶುರು ಆಗುತ್ತೆ ನನಗೆ. ದ ಮೂಮೆಂಟ್ ಐ ಎಂಟರ್ ನೈಸ್ ರೋಡ್, ಏನಾದರೂ ಕೆಲಸ ಮಾಡಬೇಕು, ಯಾರಿಗಾದ್ರೂ ಫೋನ್ ಮಾಡಬೇಕು, ಏನಾದರೂ ಮೀಟಿಂಗ್ಸ್ ಅರೇಂಜ್ ಮಾಡಬೇಕು ಅಂದರೆ ಈ ಟ್ರಿಪ್ನ ನಾನು ವೇಸ್ಟ್ ಮಾಡಬಾರ್ದು ಬೆಂಗಳೂರಿಗೆ ಬರೋದು ಅಂತ. ಈ ಥರ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎವ್ರಿ ಡೇ ಎಲ್ಲರನ್ನೂ ನೋಡಿದಾಗ ಅವನೇನೋ ಕೆಲಸ ಮಾಡ್ದ, ಇವನೇನೋ ಕೆಲಸ ಮಾಡ್ದ, ನಾನೇನು ಮಾಡ್ತಾಯಿದ್ದೀನಿ ಅಂತ ಒಂದು ಟೆನ್ಷನ್ ಶುರು ಆಗುತ್ತೆ. ಅದು ಈ ಸಿಟಿನೇ ಕ್ರಿಯೇಟ್ ಮಾಡುತ್ತೆ ಅದನ್ನು. ಸೊ ಎವ್ರಿ ಡೇ ಇಸ್ ಅ ಬ್ಯಾಟಲ್ ಫಾರ್ ಎವ್ರಿಬಡಿ, ನಾಟ್ ಜಸ್ಟ್ ಆ್ಯಕ್ಟರ್ಸ್. ವೈ? ಜಸ್ಟ್ ಬಿಕಾಸ್ ನಾವು ಆಚೆ ಕಾಣಿಸ್ತಾ ಇದ್ದೀವಿ, ನಮ್ಮ ಪರ್ಸ್ನಲ್ ಲೈಫು ಪಬ್ಲಿಕ್ ಆಗಿದೆ, ಎಷ್ಟು ಕಾಮೆಂಟ್ ಸೆಕ್ಷನಲ್ಲಿ ಉಗಿಸ್ಕೋತೀವಿ, ಹೊಗಳ್ಸ್ಕೋತೀವಿ, ಎಲ್ಲ ಮಾಡ್ತೀವಿ. ಇಟ್ ಇಸ್ ಸೋ ಡಿಫಿಕಲ್ಟ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.